ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ದು ತಳನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಟೈಪಲ್ಲಿ ಡಿಸೈನ್ನ ತಳ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಕಲಿಯೋವಂಥವ್ರು, ಫಸ್ಟ್ ಟೈಮ್ ಹಾಕ್ತಾ ಇರೋವಂಥವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಬೇಸ್ದು ಮಾತ್ರನೇ ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ಉದ್ದ ಬಂದ್ಬಿಟ್ಟು ಟೋಟಲು 18 ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 4 5 6 7 8 9 10 11 12 13 14 15 16 17 18 ಲೈನ್ ಉದ್ದ ಹಾಕ್ಕೊಂಡಿದ್ದೀನಿ. ಅಗಲ ಬಂದ್ಬಿಟ್ಟು 38 ಲೈನ್ ಅಗಲ ಇದೆ ನೋಡಿ. ನನಗೆ ಈ ಶೇಪಲ್ಲಿ ಬರಬೇಕು ಈ ಬಾಕ್ಸ್. ನಾನು ಚೆಕ್ಸ್ ಡಿಸೈನ್ ಏನು ಹಾಕ್ಕೊಂಡಿದ್ದೀನಿ ಸ್ಕ್ವಯರ್ ಶೇಪಲ್ಲಿ, ಆ ಸ್ಕ್ವಯರಿಗೆ ಬಾರ್ಡರ್ ಬರಬೇಕು ಅಂದ್ಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ನ್ಯೂ ಟ್ರೆಂಡ್ ಇದೆ, ಹೊಸ ಡಿಸೈನ್ ಇದು, ಹಾಗಾಗಿ ನಾನು ಈ ಡಿಸೈನ್ ಬೇಕಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಔಟರ್ ಬಾರ್ಡರ್ ಈ ರೀತಿ ಬರುತ್ತೆ, ಆ ರೀತಿ ಬೇಕಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನಾನು ಗ್ರೀನ್ ಕಲರ್ ಹಾಕ್ಕೊಂಡಿಲ್ಲ. ನೀವು ಸೇಮ್ ಇದೇ ರೀತಿ ನನಗೆ ಬಾರ್ಡರ್ ಬರಬೇಕು ಅನ್ನೋವಂಥವ್ರು, ಇನ್ನೊಂದು ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಅನ್ನೋವಂಥವ್ರು ಈ ಸೈಡ್ ಎರಡು ಗ್ರೀನ್ ಕಲರ್ ನಾಟ್ಸ್ನ ನೀವು ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೊಳ್ಳೋದಂತ ನೋಡೋಣ. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಆಯಿಲ್ ರೆಡ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಡಾರ್ಕ್ ಗ್ರೀನ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಮಾರ್ಕೆಟ್ ಬ್ಯಾಸ್ಕೆಟು, ದೊಡ್ಡ ಸೈಜಲ್ಲಿ ಮಾರ್ಕೆಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು. ನಾನಿಲ್ಲಿ ಸ್ಕೇಲ್ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನು ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ಮತ್ತು ನೋಡಿ, ಬಟನ್ಸ್ ಬೇಕು, ಈ ರೀತಿ ಬಟನ್ಸ್ ಬೇಕು. ಬ್ಯಾಸ್ಕೆಟ್ ನಾವು ಕೆಳಗಿಟ್ಟಾಗ ಅದು ಸವಿದಂಗಿರಲಿ ಅಂದ್ಬಿಟ್ಟು ಬಟನ್ಸ್ನ ಹಾಕ್ತಾರೆ. ಸೊ ಈ ರೀತಿ ಬಟನ್ಸ್ ನಾನಿಲ್ಲಿ 1 ಡಜನ್ ಬಟನ್ಸ್ನ ತೊಗೊಂಡಿದ್ದೀನಿ. ನಾನು ಫುಲ್ ಬ್ಯಾಕ್ ಫಿನಿಶ್ ಆದಮೇಲೆ ಯಾವ ರೀತಿ ಹಾಕೋದು ನೋಡಿಬಿಟ್ಟು ನಾನು ಎಷ್ಟು ಬಟನ್ಸ್ ಬೇಕೋ ಅಷ್ಟು ಬಟನ್ಸ್ನ ಹಾಕೋತೀನಿ. ಇಲ್ಲಿ ನಾನು 1 ಡಜನ್ ಬಟನ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕೋದ್ರಿಂದ ಇಡೀ ಕೂಡ ಅಷ್ಟೇ, ಬ್ಯಾಸ್ಕೆಟ್ದು ಇಡೀ ಕೂಡ ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಇಡೀಗೂ ಇದನ್ನು ಹಾಕ್ತೀವಿ. ಹಾಗಾಗಿ ನಾನು 1 ಡಜನ್ ಬಟನ್ಸ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾದ್ರು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ, ಯಾವ ಕಲರಲ್ಲಿ ಎಷ್ಟೆಷ್ಟು ಪೀಸ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಇವಾಗ ವೈರ್ದು ಮೆಷರ್ಮೆಂಟ್ನ ನೋಡೋಣ. ನೋಡಿ, ನಾನು ಸ್ಕೇಲಲ್ಲಿ ಈ ತುದಿಯಿಂದ ಈ ತುದಿವರೆಗೂ ತೊಗೊಂಡ್ರೆ 1 ಅಡಿ ಆಗುತ್ತೆ. ಸೊ ನೋಡಿ, ಹೀಗೆ ಉಲ್ಟಾ ತೊಗೊಂಡಾಗ 2 ಅಡಿ ಆಗುತ್ತೆ. ನಾನಿಲ್ಲಿ 11 ಅಡಿ ತೊಗೋತಾ ಇದ್ದೀನಿ. ನೋಡಿ, 2, ಇದು 3, ಇದು 4, 5 ಅಡಿ, 6 ಅಡಿ, 7, 8, 9, 10, ನೋಡಿ 11. ನಾನಿಲ್ಲಿ 11 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ನಾವು ಫ್ರಂಟಲ್ಲಿ ತೊಗೊಂಡಿದ್ದು ಬ್ಯಾಕಲ್ಲಿ ತೊಗೊಂಡಿದ್ದು ಎರಡು ಲೆಕ್ಕ ಹಾಕ್ಕೋಬೇಕು. ಈ ಎಡ್ಜಿಂದ ಈ ಎಡ್ಜಿಗೆ 1 ಅಡಿ ಲೆಕ್ಕ. ಸೊ 11 ಅಡಿ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ 11 ಅಡಿ ವೈರ್ನ ನಾನೇನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಅಳತೆ ಇಟ್ಕೊಂಡು ರೆಡ್ ಕಲರಲ್ಲಿ 30 ಪೀಸು, ಗ್ರೀನ್ ಕಲರಲ್ಲಿ 8 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇದಿಷ್ಟು ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 11 ಅಡಿ ಅಳತೆಯಲ್ಲಿ ನಾನು ಏನು ತೋರಿಸಿದ್ದೆ ಅದೇ ಅಳತೆ ಇಟ್ಕೊಂಡು ನಾನು ಈ ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ರೆಡ್ ಕಲರ್ ಬಂದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಪೀಸ್ ವೈರ್ನ ರೆಡ್ ಕಲರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ನೋಡಿ, 1 2 3 4 5 6 7 8 ಗ್ರೀನ್ ಕಲರಲ್ಲಿ 8 ಪೀಸ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ವೈರ್ಗಳನ್ನ ನಾನು ಫುಲ್ ಬ್ಯಾಗಿಗೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಗ್ ಹೈಟ್ ಎತ್ತೋವರೆಗೂ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬೇಸ್ನ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ, ಬೇಸ್ ಯಾವ ರೀತಿ ಹಾಕೋಬೇಕಂದ್ಬಿಟ್ಟು. ಸೊ ಇವಾಗ ಈ ವೈರ್ಗಳನ್ನ ಜಾಯಿನ್ ಮಾಡ್ಕೊಂಡು ಬೇಸ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ.
ನೋಡಿ ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ನೋಡಿ ಫಸ್ಟು ಒಂದು ವೈರ್ನ ನಾನು ತೊಗೊಂಡಿದ್ದೀನಿ, ಇಲ್ಲಿ ರೆಡ್ ಕಲರ್ ವೈರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಒಂದು ವೈರ್ ತೊಗೊಂಡು ಆ ಕಡೆ ತುದಿ ಮತ್ತು ಈ ಕಡೆ ತುದಿ ಎರಡು ಸಮವಾಗಿ ಇಟ್ಕೊಂಡು ನೋಡಿ ಈ ರೀತಿ ಸಮವಾಗಿ ಇಟ್ಕೊಂಡು ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ನೋಡಿ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ಈ ರನ್ನಿಂಗ್ ವೈರ್ನ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಮಧ್ಯಭಾಗಕ್ಕೆ, ಅದರಲ್ಲಿ ಒಂದು ಭಾಗದಷ್ಟು ಅಂದರೆ ಒಂದು ಸೈಡು ನೋಡಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೇವಲ್ಲ ಮಧ್ಯಕ್ಕೆ, ಆ ಅಳತೆಯಿಂದ ಫೋಲ್ಡ್ ಮಾಡ್ಕೊಂಡ್ಮೇಲೆ ಆ ಅಳತೆಯಿಂದ ನೋಡಿ ಈ ತುದಿವರೆಗೂ ಇಟ್ಕೊಂಡು ಇಲ್ಲಿಗೆ ನಾವು ಮಡ್ಚ್ಕೋಬೇಕಾಗತ್ತೆ. ಈ ವೈರ್ ನಾವೇನು 11 ಅಡಿ ಕಟ್ ಮಾಡ್ಕೊಂಡಿದ್ದೀವಲ್ಲ, 11 ಅಡಿಯಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ನಾವು 11 ಅಡಿಲಿ ಅರ್ಧ ಭಾಗದಷ್ಟು ನಾವು ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ ರನ್ನಿಂಗ್ ವೈರ್ನ ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ. ರನ್ನಿಂಗ್ ವೈರಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಚಿಕ್ಕ ವೈರ್ ಬರುತ್ತಲ್ಲ ಫೋಲ್ಡ್ ಮಾಡ್ಕೊಂಡಿರೋದು, ಆ ವೈರು ನಮ್ಮ ಎಡಭಾಗಕ್ಕೆ ಬರಬೇಕು. ನೋಡಿ ಹೀಗೆ ಸೀದಾ ಇರೋ ವೈರು ಮೇಲ್ಭಾಗದಲ್ಲಿ ಬರಬೇಕು, ಚಿಕ್ಕ ವೈರು ಮೇಲ್ಭಾಗದಲ್ಲಿ ಬರಬೇಕು. ರನ್ನಿಂಗ್ ವೈರ್ ಅಂದರೆ ಬಂಡಲ್ ವೈರ್, ಕಟ್ ಮಾಡ್ದಲ್ಲೇ ಇರೋ ವೈರ್ಗೆ ರನ್ನಿಂಗ್ ವೈರ್ ಅಂತಾರೆ. ನೋಡಿ ಇದು ಬಂಡಲಲ್ಲಿರೋ ವೈರು ನಮ್ಮ ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಈ ರೀತಿ ನೀವು ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ ಇದು ಕಟ್ ಮಾಡಿರೋ ವೈರು, ಕೆಂಪು ಕಲರ್ದು ಕಟ್ ಮಾಡಿರೋ ವೈರು. ಇಲ್ಲಿ ನಾನು ಬಾಕ್ಸ್ ನಾಟ್ನೇ ಯೂಸ್ ಮಾಡ್ತಿರೋದು, ಬೇರೆ ರೀತಿ ಯಾವುದೇ ನಾಟ್ಸ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಬ್ಯಾಗ್ ಫುಲ್ಲು ನಾನು ಬಾಕ್ಸ್ ನಾಟಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬಾಕ್ಸ್ ನಾಟ್ ಯಾವ ರೀತಿ ಹಾಕ್ಕೊಳ್ಳೋದು ನೋಡೋಣ. ನೋಡಿ ರನ್ನಿಂಗ್ ವೈರು ನಮಗೆ ಬಲಭಾಗದಲ್ಲಿ ಬರಬೇಕು, ನಾವು ಅಳತೆ ತೊಗೊಂಡು ವೈರ್ ಬಿಟ್ಕೊಂಡಿದ್ವಲ್ಲ ಅದು ಎಡಭಾಗಕ್ಕೆ ಬರಬೇಕು. ಇವಾಗ ಹಸಿರು ಕಲರು ರನ್ನಿಂಗ್ ವೈರು. ನೋಡಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ನಾನು ಕೆಂಪು ವೈರ್ನ ಹಾಕ್ತಾಯಿದ್ದೀನಿ. ಹಾಕಿ ಈ ಉಲ್ಟಾ ಇದೆಯಲ್ಲ ರನ್ನಿಂಗ್ ವೈರು, ಅದನ್ನು ಈ ರೀತಿ ಮಡಚ್ಕೊಂಡಿದ್ದೀನಿ. ಇದು ನಾವು ಮೇಲ್ಭಾಗದಿಂದ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲಿ ಉಲ್ಟಾ ಇರೋ ವೈರ್ನ ತೊಗೊಂಡು ನಾನು ಈ ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಹಾಕ್ಕೊಂಡು ಇವಾಗ ನಾಟ್ನ ಫುಲ್ ಟೈಟ್ ಮಾಡ್ಕೋಬೇಕು. ನೋಡಿ ಇದು ಬಾಕ್ಸ್ ನಾಟ್. ಇವಾಗ ರನ್ನಿಂಗ್ ವೈರ್ ತೊಗೊಂಡಿರೋದ್ರಿಂದ ನಾವು ಈ ಸೈಡಲ್ಲಿ ವೈರ್ನ ಚೆಕ್ ಮಾಡೋದು ಬೇಕಾಗಲ್ಲ, ಒಂದು ಸೈಡ್ ಮಾತ್ರ ನಾವು ವೈರ್ನ ಚೆಕ್ ಮಾಡ್ಕೋಬೇಕು. ನೋಡಿ ಕೆಂಪು ಕಲರ್ 2 ಸೈಡು ವೈರ್ನ ತೊಗೊಂಡು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೀವು. ನೋಡಿ ಇಷ್ಟುದ್ದ ವ್ಯತ್ಯಾಸ ಇದೆ. ಇವಾಗ ಈ ವೈರ್ ಯಾವ ಕಡೆ ಇದೆ ಅಂತ ನೋಡಿಕೊಂಡು ನೀವು ಇದನ್ನು ಸ್ವಲ್ಪ ಹೀಗೆ ಮೇಲ್ಭಾಗಕ್ಕೆ ಲೂಸ್ ಮಾಡಿಕೊಂಡು ನೋಡಿ ಆ ಸೈಡಲ್ಲಿ ಎಳ್ಕೋಬೇಕು. ಹೀಗೆ ಎಳ್ಕೊಂಡು ಇವಾಗ ಮತ್ತೆ ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು. ಈ ವೈರು ನಮಗೆ ಸಮವಾಗೇ ಬರಬೇಕು. ನೋಡಿ ಇಲ್ಲಿ ಮತ್ತೆ ಇಷ್ಟು ವ್ಯತ್ಯಾಸದಲ್ಲಿ ಬಂದಿದೆ. ಇವಾಗ ಈ ಕಡೆ ವೈರ್ನ ತೊಗೊಳ್ಳೋಣ. ತೊಗೊಂಡು ನೋಡಿ ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಕಡೆ ಸೈಡಲ್ಲಿ ಎಳ್ಕೋಬೇಕು. ನೋಡಿ ಇವಾಗ ಸಮವಾಗಿ ಬಂದಿದೆ. ಇಷ್ಟು ವ್ಯತ್ಯಾಸ ಇದ್ದರೆ ಪರವಾಗಿಲ್ಲ, ತುಂಬ ವ್ಯತ್ಯಾಸ ಬರಬಾರ್ದು. ಏನಕ್ಕೆ ವ್ಯತ್ಯಾಸ ಬರಬಾರ್ದು ಅಂದರೆ ನಾವು ಬ್ಯಾಗ್ ಪೂರ್ತಿ ಹಾಕಿದ್ಮೇಲೆ ಎತ್ತರ ಎಲ್ಲ ಹಾಕಿದ್ಮೇಲೆ ಫಿನಿಶಿಂಗ್ ಮಾಡಬೇಕಾದ್ರೆ ನಮಗೆ ವೈರು ಒಂದು ಸೈಡ್ ಉದ್ದ ಒಂದು ಸೈಡ್ ತುಂಡ ಬರುತ್ತೆ, ಸಾಲ್ದ ಬಂದುಬಿಡುತ್ತೆ. ಹಾಗಾಗಿ ನಾವು ವೈರ್ನ ಫಸ್ಟ್ ಸ್ಟಾರ್ಟಿಂಗ್ ಒಂದು ಲೈನ್ ಹಾಕ್ಕೋತೀವಲ್ವ, ಆ ಒಂದು ಲೈನ್ ಹಾಕ್ಕೋಬೇಕಾದ್ರೇ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಸೆಕೆಂಡು ನಾನಿಲ್ಲಿ 2ನೇ ವೈರ್ ಕೂಡ ನಾನು ರೆಡ್ ಕಲರ್ ವೈರ್ನೇ ತೊಗೊಂಡಿದ್ದೀನಿ. ಇದು ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಇಟ್ಕೊಂಡು ಈ ಉಲ್ಟಾ ಇರೋ ವೈರ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಈ ರೀತಿ. ಇವಾಗ ಮತ್ತೆ ಈ ವೈರ್ನ ಕೂಡ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಲೈನಲ್ಲಿ ನಾವು ಜಾಯಿನ್ ಮಾಡ್ಕೋತೀವಲ್ಲ, ಪ್ರತಿಯೊಂದು ವೈರನ್ನು ನಾವು ಮೇಲೆ ಕೆಳಗೆ ಆಗಿರೋದನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ, ಇಷ್ಟೊಂದು ಡಿಫ್ರೆನ್ಸಲ್ಲಿ ಬರಬಾರ್ದು. ನೋಡಿ ಇವಾಗ ಇದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡು ಲೂಸ್ ಮಾಡಿಕೊಂಡು ಈ ಕಡೆ ಸೈಡ್ ಹೇಳ್ಕೊಳ್ಳೋಣ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಇದು ಸಮವಾಗೇ ಬರಬೇಕು ಈ ವೈರ್ಗಳು, ನಾವು ಆ ರೀತಿ ಹಾಕ್ಕೋಬೇಕಾಗತ್ತೆ. ನೀವು ಚೆಕ್ ಮಾಡೋದು ಫಸ್ಟ್ ಲೈನಲ್ಲಿ ಮಾತ್ರನೇ ಚೆಕ್ ಮಾಡೋದು, ಸೆಕೆಂಡ್ ಲೈನಿಂದ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಇವಾಗ 3ನೇ ವೈರ್ನ ಜಾಯಿನ್ ಮಾಡೋಣ. 3ನೇ ವೈರ್ ಕೂಡ ನಾನಿಲ್ಲಿ ಕೆಂಪು ಕಲರ್ ವೈರ್ನೇ ತೊಗೋತಾ ಇದ್ದೀನಿ. ನೋಡಿ ಹೀಗೆ ಬೇಸಿಕ್ ನೋಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಬೇಸಿಕ್ ನೋಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಕೂಡ ಹಾಕ್ಕೋಬೋದು. ಬಾಕ್ಸ್ ನಾಟ್ ಆಗಿರ್ಬೋದು, ನಿಮ್ಗೆ ಯಾವುದೇ ರೀತಿ ನಾಟ್ಸ್ ಆಗಿರ್ಬೋದು, ಫಸ್ಟ್ ಟೈಮ್ ಕಲಿಯೋಂಥವ್ರಿಗೆ ಕ್ಲಿಯರಾಗಿ ಕಲರ್ ವೈರ್ಗಳಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ನೋಡಿ ಇವಾಗ ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಳೋಣ.
ನೋಡಿ ಇಷ್ಟು ವೇರಿಯೇಷನಲ್ಲಿದೆ. ನಮಗೆ ಯಾವ ಸೈಡ್ ವೈರು ಉದ್ದ ಕಮ್ಮಿ ಬಂದಿದೆ, ಉದ್ದ ಬಂದಿರೋ ವೈರ್ನ ಮಾತ್ರ ನಾವು ಲೂಸ್ ಮಾಡಿಕೊಂಡು ತುಂಡ ಬಂದಿರೋ ಸೈಡಿಗೆ ನಾವು ಎಳ್ಕೋಬೇಕಾಗತ್ತೆ. ನೋಡಿ ಇವಾಗ ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ. ಸೊ ಈಗ 4ನೇ ವೈರ್ ಕೂಡ ನಾನು ರೆಡ್ ಕಲರ್ ವೈರ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಇದಾದ್ಮೇಲೆ ಮತ್ತೆ ನಾವಿಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ವೈರ್ಗೂ ನಾವು ಚೆಕ್ ಮಾಡ್ಕೊಳ್ಳೇಬೇಕು. ನೀವೆಷ್ಟು ವೈರ್ಗಳನ್ನ ಬೇಕಾದ್ರೂ ಜಾಯಿನ್ ಮಾಡ್ಕೊಳ್ಳಿ, ಆದರೆ ನೀವು ಪ್ರತಿಯೊಂದು ವೈರನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದು ಸಂಬಾಗಿ ಬಂದಿದೆ. ಸೊ ನೋಡಿ ಇವಾಗ ಇದು 4 ವೈರ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಲ್ವ, ಮತ್ತು ನಾನಿಲ್ಲಿ 5ನೇ ವೈರ್ ಕೂಡ ಕೆಂಪು ಕಲರ್ ವೈರ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಇದು ಆಲ್ರೆಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದು ಹಾಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೀವು ಫಸ್ಟೇ ವೈರ್ಗಳನ್ನ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೋಬೋದು, ಇಲ್ಲ ನೀವು ಹಾಕ್ತಾನೂ ಫೋಲ್ಡ್ ಮಾಡ್ಕೋಬೋದು. ನೋಡಿ ಇದು ಸಂಬಾಗೆ ಇದೆ, ಇದನ್ನು ನಾವು ಮೇಲೆ ಕೆಳಗೆ ಬಂದಿಲ್ಲ, ಹಾಗಾಗಿ ಹಾಗೆ ಬಿಟ್ಟು ನೆಕ್ಸ್ಟ್ ವೈರ್ನ ನಾನಿಲ್ಲಿ ಕೆಂಪು ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದು ವೈರ್ಗಳು ಸ್ವಲ್ಪ ತುಂಬ ಉದ್ದ ಇದ್ದಾವೆ, 11 ಅಡಿ ವೈರ್ ಕಟ್ ಮಾಡಿರೋದ್ರಿಂದ ಉದ್ದ ಬರ್ತವೆ ವೈರ್ಗಳು. ಸೊ ಹಾಗಾಗಿ ನೀವು ಫಸ್ಟೇ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಜಾಯಿನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇದು ಕೂಡ ಸಂಬಾಗಿ ಬಂದಿದೆ. ಸೊ ಇವಾಗ ನೋಡಿ ನಾನಿಲ್ಲಿ 6 ಕೆಂಪು ಕಲರ್ ವೈರ್ನ 6 ರೆಡ್ ಕಲರ್ ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ನಾನಿಲ್ಲಿ ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಗ್ರೀನ್ ಕಲರ್ ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೀವು ಬೇಸ್ ಹಾಕಿ ಸ್ವಲ್ಪ ಹೈಟ್ ಎತ್ತೋವರೆಗೂ ವೈರ್ ತುಂಬ ಉದ್ದ ಇರೋದ್ರಿಂದ ಹರಡ್ಕೊಳ್ಳುತ್ತೆ. ನೋಡಿ ಇವಾಗ ಇದು ಸಂಬಾಗಿದೆ, ಮತ್ತು ಇನ್ನೊಂದು ಗ್ರೀನ್ ಕಲರ್ ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಟ್ಟಿನಲ್ಲಿ ಉದ್ದ ಇರೋ ವೈರ್ನ ನೀವು ಈ ಲೈನಲ್ಲೇ ಸರಿ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ. ಇದಾದಮೇಲೆ ನೋಡಿ ಮತ್ತೆ ನಾವಿಲ್ಲಿ 6 ಕೆಂಪು ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. 2 ಹಸಿರು ಕಲರ್ ಆದಮೇಲೆ 6 ಕೆಂಪು ವೈರು ಮತ್ತು 2 ಗ್ರೀನು ಮತ್ತು 6 ರೆಡ್ಡು, ಈ ರೀತಿ ನೀವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಜಾಯಿನ್ ಮಾಡ್ಕೊಂಡು ಪ್ರತಿಯೊಂದು ವೈರ್ನು ನೀವು ಮೇಲೆ ಕೆಳಗೆ ಆಗಿರೋದನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟಿಷ್ಟು ಡಿಫ್ರೆನ್ಸಲ್ಲಿ ಬರಬಾರ್ದು. ನೋಡಿ ಮತ್ತೆ ನಾನಿಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ 2 ರೆಡ್ ಕಲರ್ ಆದಮೇಲೆ 3ನೇ ವೈರ್ ಕೂಡ ನಾನಿಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಬರೀ ಬೇಸ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ.
ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ಫ್ಯೂಚರಲ್ಲಿ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರೂ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ನೀವು ಇಮಿಡಿಯೇಟಾಗಿ ವಿಡಿಯೋನ ನೋಡಬಹುದು. ಸೊ ನೋಡಿ, ಅದ್ರ ಪಕ್ಕದಲ್ಲಿ ನಾನು ಇನ್ನೊಂದು ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೇಸಲ್ಲಿ ಫಸ್ಟ್ ಲೈನಿಗೆ ಮಾತ್ರ ಪ್ರತಿಯೊಂದು ವೈರ್ನು ನಾವು ಚೆಕ್ ಮಾಡ್ಕೊಳ್ಲೇಬೇಕು. ನೋಡಿ, ಇದು ಇಷ್ಟೊಂದು ಡಿಫ್ರೆನ್ಸಲ್ಲಿ ಬಂದಿದೆ, ಇಷ್ಟೊಂದು ಬರಬಾರ್ದು. ಕಾಲು ಇಂಚಷ್ಟು ವೈರ್ ಡಿಫ್ರೆನ್ಸ್ ಬಂದರೂ ನಡೆಯುತ್ತೆ, ತುಂಬ ಡಿಫ್ರೆನ್ಸ್ ಬರಬಾರ್ದು. ಒಂದು ಅರ್ಧ ಇಂಚಷ್ಟು ಡಿಫ್ರೆನ್ಸ್ ಬರಬಾರ್ದು. ನೋಡಿ, ಇವಾಗ ಸಮ ಬಂದಿದೆ. ಈಗ ಮತ್ತೆ ಇಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ ಈ ಡಿಸೈನಿಗೆ ಹಾಕ್ತಾ ಇರೋದು 6 ರೆಡ್ ಕಲರ್ ವೈರು, 2 ಗ್ರೀನ್ ಕಲರ್ ವೈರು, ಪೂರ್ತಿ ಹಾಗೆ ಹಾಕ್ತಾ ಇರೋದು. ನೋಡಿ, ನಾವು ನೆಕ್ಸ್ಟ್ ಲೈನ್ ಇನ್ನೊಂದು ಲೈನ್ ಹಾಕೋವರೆಗೂ ವೈರ್ಗಳು ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ, ಟೈಟ್ ಮಾಡ್ಕೋತಾ ಇರಬೇಕಾಗತ್ತೆ. ಮತ್ತು ಇನ್ನೊಂದು ರೆಡ್ ಕಲರ್ ವೈರ್ನ ಇಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಬ್ಯಾಸ್ಕೆಟ್ ಹಾಕೋವಂಥವ್ರಿಗೆ ಮಿನಿ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿಬಿಟ್ಟು ನೀವು ಅದನ್ನು ಟ್ರೈ ಮಾಡಿ, ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋದು ಬೆಟರು. ಸೊ ನೋಡಿ, ಇವಾಗ 6 ರೆಡ್ ಕಲರ್ ವೈರು, 2 ಗ್ರೀನು ಮತ್ತು ಇಲ್ಲಿ 6 ರೆಡ್ ಕಲರ್ ವೈರ್ ಹಾಕ್ಕೊಂಡಿದ್ದೀನಿ. ನೋಡಿ, ಮತ್ತೆ ನಾನಿಲ್ಲಿ 2 ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ತಾಯಿದ್ದೀನಿ. ಮಿನಿ ಬ್ಯಾಸ್ಕೆಟು ಟ್ರೈ ಮಾಡಿ, ನೀವು ಟ್ರೈ ಮಾಡಿಬಿಟ್ಟು ಆಮೇಲೆ ದೊಡ್ಡ ಸೈಜ್ ಹಾಕ್ಕೊಳ್ಳಿ. ಬ್ಯಾಸ್ಕೆಟ್ ನಂಗೆ ಹಾಕೋದಕ್ಕೆ ಬರಲ್ಲಪ್ಪ ಅನ್ನೋಂಥವ್ರು ಒಂದು ಬಂಡಲ್ ವೈರ್ನ ತೊಗೊಂಬಂದರೆ ಸಾಕಾಗುತ್ತೆ. ನೀವು ಸುಮಾರು ಮಿನಿ ಬ್ಯಾಸ್ಕೆಟ್ನ ಹಾಕ್ಬೋದು. ಇದು ಬಾಕ್ಸ್ ನಾಟು ತುಂಬ ಈಸಿ ಇದೆ ನಾಟ್ ಇದು ಹಾಕೋದು. ಸೊ 1-2 ನಾಟ್ ಹಾಕ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಹಾಕ್ಕೋಬೇಕನ್ನೋದು. ಸೊ ಮಿನಿ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿದ್ದೀನಿ, ಆ ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಸೊ ಫಸ್ಟ್ ಟೈಮ್ ಹಾಕ್ಕೊಳ್ಳೋವಂಥವ್ರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ನೀವು ಆಮೇಲೆ ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ಮಿನಿ ಬ್ಯಾಸ್ಕೆಟ್ದು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಅದನ್ನು ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು. ಈಗ ನೋಡಿ, ಮತ್ತೆ ಇಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿಯೇ ನಾವು ಎಷ್ಟು ವೈರ್ನ ಕಟ್ ಮಾಡ್ಕೊಂಡಿರ್ತೀವಿ, ನೀವು ಇದೇ ಅಲ್ಲ ಇನ್ನೂ ದೊಡ್ಡ ಸೈಜ್ ಬ್ಯಾಗ್ ಹಾಕಿದ್ರು, ಚಿಕ್ಕ ಸೈಜ್ ಬ್ಯಾಗ್ ಹಾಕಿದ್ರು ನೀವು ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೊಂಡಿರ್ತೀರ ಅದನ್ನು ನೀವು ಇದೇ ರೀತಿಯೇ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈಗ ನೆಕ್ಸ್ಟ್ ರನ್ನಿಂಗ್ ವೈರ್ನ ಮಡಚ್ಕೊಂಡು ಕಟ್ ಮಾಡಿರೋ ವೈರ್ ಮೇಲ್ಭಾಗಕ್ಕೆ ಹಾಕಿ, ರನ್ನಿಂಗ್ ವೈರಲ್ಲಿ ಉಲ್ಟಾ ವೈರ್ ಇರೋದನ್ನು ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ, ಈ ಉಲ್ಟಾ ಇದೆಯಲ್ಲ ಆ ಉಲ್ಟಾ ಇರೋ ವೈರ್ನ ನಾವು ಈ ಲೂಪ್ ಒಳಗಡೆ ಹಾಕಿ ಇದನ್ನು ಟೈಟ್ ಮಾಡಿದ್ರೆ ನಮಗೆ ಬಾಕ್ಸ್ ನಾಟ್ ಬಂದುಬಿಡತ್ತೆ. ಫಸ್ಟು ಸ್ಮಾಲ್ ಬ್ಯಾಸ್ಕೆಟ್ನ ಟ್ರೈ ಮಾಡಬೇಕು. ವೈರ್ ಸಮ ಬಂದಿದೆ ನೋಡಿ. ಮತ್ತೆ ನಾನಿಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ತಾಯಿದ್ದೀನಿ.
ನೀವೀಗ ಚೆಕ್ ಮಾಡ್ಕೋತೀರಲ್ಲ, ವೈರು ಸಮ ಬರಬೇಕಂದ್ರೆ ನೀವು ಎರಡೂ ಕಡೆ ತುದಿ ಇಟ್ಕೊಂಡು ಸಮವಾಗಿ ನೀವು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋತೀರಲ್ಲ, ಆ ಫೋಲ್ಡ್ ಮಾಡ್ಕೊಂಡಾಗ ನೀವು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ರೆ ಅದು ಕರೆಕ್ಟಾಗಿ ಸಮವಾಗಿ ಬರುತ್ತೆ. ಸೊ ನಾವು ನಾಟ್ ಹಾಕ್ಬೇಕಾದ್ರೆ ಚೂರು ಆಚೆ ಈಚೆ ಮಾಡಿದಾಗ ಅದೇನಾಗುತ್ತೆ, ವೈರು ಉದ್ದ ತುಂಡ ಬಂದುಬಿಡತ್ತೆ. ಸೊ ನಮಗೆ ಬ್ಯಾಗ್ ಫಿನಿಶಿಂಗ್ ಆಗಬೇಕಾದ್ರೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಾವು ಬೇಸ್ ಹಾಕಬೇಕಾದ್ರೆ ಫಸ್ಟ್ ಲೈನ್ನ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ಸಮ ಬಂದಾಗ ನಾವು ಬ್ಯಾಗ್ ಹೈಟ್ ಪೂರ್ತಿ ಬ್ಯಾಗ್ ಫಿನಿಶ್ ಆದಮೇಲೆ ನಮಗೆ ಕರೆಕ್ಟಾಗಿ ಬರುತ್ತೆ. ಆ ಕಡೆ ಈ ಕಡೆ ಎಲ್ಲ ಸಮವಾಗಿ ವೈರ್ ಬರುತ್ತೆ. ನೋಡಿ, ಇಲ್ಲಿ ನಾವು 4 ವೈರ್ನ ಜಾಯಿನ್ ಮಾಡ್ಕೊಂಡಿದ್ದಾಯಿತು. 5ನೇ ವೈರು. ನಾವು ಈ ಸಮವಾಗಿ ಚೆಕ್ ಮಾಡ್ಕೊಳ್ಳೋದು ಫಸ್ಟ್ ಲೈನಲ್ಲಿ ಮಾತ್ರನೇ ನಾವು ಚೆಕ್ ಮಾಡ್ಕೊಳ್ಳೋದು. ಸೆಕೆಂಡ್ ಲೈನಿಂದ ನಾವೇನು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಲೈನಲ್ಲಿ ಚೆಕ್ ಮಾಡಿಕೊಂಡ್ರೆ ಮತ್ತು ಆ ಸೈಡು ಈ ಸೈಡಲ್ಲಿ ನಾವು ಸಮವಾಗಿ ನಾಟ್ ಹಾಕ್ಕೊಳ್ಳೋದ್ರಿಂದ, ಲೈನ್ಗಳು ಹಾಕ್ಕೊಳ್ಳೋದ್ರಿಂದ ನಮಗೆ ವೈರ್ಗಳು ವ್ಯತ್ಯಾಸ ಬರೋದಿಲ್ಲ. ಫಸ್ಟ್ ಲೈನಲ್ಲಿ ಮಾತ್ರನೇ ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಇವಾಗ ಇಲ್ಲಿ 6, 2, 6, 2, 6 ಈಗ 6 ಆಯ್ತಲ್ವ. ನೆಕ್ಸ್ಟು ಇವಾಗ ನೋಡಿ, ಮತ್ತೆ ಇಲ್ಲಿ 2 ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನೀವು ನಾಟ್ ಹಾಕ್ಕೋಬೇಕಾದ್ರೆ ಇಲ್ಲಿ ವೈರ್ಗಳು ಗ್ಯಾಪ್ ಬಾರ್ದಲ್ಲೇ ರೀತಿ ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ, ಹತ್ತತ್ರಕ್ಕೆ ನೀವು ನಾಟ್ ಹಾಕ್ಕೋಬೇಕು. ಇವಾಗ ಇದಿಷ್ಟು ಜಾಯಿನ್ ಮಾಡೋದು ನೋಡಿದ್ರಲ್ವ. ಇಲ್ಲಿಂದ ನಾನು ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತಾಯಿದ್ದೀನಿ, ಏಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡ್ನ ಮಾಡ್ತಾಯಿದ್ದೀನಿ ಈ ನಾಟ್ಗಳು ಹಾಕೋದನ್ನು. ಸೊ ಲೈನ್ ಎಂಡಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ರನ್ನಿಂಗ್ ವೈರ್ನ ನಾವು ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಬೇಕಂತ. ಸೊ ಅಲ್ಲಿವರೆಗೂ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತಾಯಿದ್ದೀನಿ.
ಇವಾಗ ನೋಡಿ ಇದನ್ನು ನಾನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ 6 ರೆಡ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ, ಆಮೇಲೆ 2 ಹಸಿರು ಕಲರಲ್ಲಿ ಹಾಕ್ಕೊಂಡಿದ್ದೀನಿ, ಮತ್ತು 6 ಕೆಂಪು ಕಲರಲ್ಲಿ, ಮತ್ತು 2 ಗ್ರೀನ್ ಕಲರಲ್ಲಿ. ಈ ರೀತಿ ನಾನು 38 ವೈರ್ ಏನು ಕಟ್ ಮಾಡ್ಕೊಂಡಿದ್ದೆ ಅಷ್ಟು ವೈರ್ನು ನಾನು ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ನ ನೋಡಿ ಎರಡೂ ಕಡೆ ಸೈಡು ನಾವು ಫಸ್ಟು ರನ್ನಿಂಗ್ ವೈರ್ ಬಿಟ್ಕೊಂಡಿದ್ವಲ್ಲ ನೋಡಿ ಈ ರೀತಿ ಮಡಚ್ಕೋಬೇಕು. ಈ ರೀತಿ ಸಂಬಾಗಿಟ್ಕೊಂಡು ಫಸ್ಟು ನಾವು ರನ್ನಿಂಗ್ ವೈರ್ನ ಮಡಚ್ಕೊಂಡಿದ್ವಲ್ಲ ಅಳತೆ ತೊಗೊಂಡು, ಅದೇ ಅಳತೆಗೆ ನಾವು ನೋಡಿ ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಇವಾಗ ರನ್ನಿಂಗ್ ವೈರ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ ಒಂದು ಲೈನು ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ ಫಸ್ಟ್ ಲೈನ್ ಹಾಕ್ಕೊಂಡಿರ್ತೀವಲ್ಲ, ಈ ರನ್ನಿಂಗ್ ವೈರ್ ಕಟ್ ಮಾಡಿದ್ದೀವಲ್ಲ, ಇಲ್ಲಿ ನಾವು ಈ ರೀತಿ ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ಇದೇನಕ್ಕಪ್ಪ ಹಾಕ್ಕೊಳ್ಳೋದು ಅಂದರೆ ಇದು ಫಸ್ಟ್ ಲೈನ್ ಅಂತ ಗೊತ್ತಾಗೋದಕ್ಕೆ ಹಾಕ್ಕೊಳ್ಳೋದು. ಏಕೆಂದರೆ ನಾವು ಫಸ್ಟ್ ಲೈನ್ ಬಿಟ್ಟು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಒಂದೇ ಲೆವೆಲಲ್ಲಿ ನಾವು ನಾಟ್ಗಳನ್ನ ಹಾಕ್ಕೋಬೇಕಾಗತ್ತೆ. ಬೈ ಮಿಸ್ಸಾಗಿ ನಾವು ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ ಹಾಕ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ರೀತಿ ನಾಟ್ ಹಾಕ್ಕೊಂಡಾಗ ನಮಗೆ ಇದು ಫಸ್ಟ್ ಲೈನ್ ಅಂತ ಗೊತ್ತಾಗುತ್ತೆ. ಸೊ ನಾವು ಆ ಕಡೆ ಸೈಡ್ ಎಷ್ಟು ಲೈನ್ ಹಾಕೋತೀವಿ, ಈ ಕಡೆ ಸೈಡ್ ಕೂಡ ಅಷ್ಟೇ ಲೈನ್ಸ್ನ ನಾವು ಹಾಕೋಬೇಕಾಗತ್ತೆ. ಇವಾಗ ಫಸ್ಟ್ ಲೈನ್ ಕಂಪ್ಲೀಟ್ ಆಯ್ತಲ್ಲ, ಸೆಕೆಂಡ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಇಲ್ಲಿ ಸೆಕೆಂಡ್ ಲೈನಿಗೆ ನಾವು ಫಸ್ಟು ಲೈನಲ್ಲಿ ರನ್ನಿಂಗ್ ವೈರ್ ಬಿಟ್ಟಿರ್ತೀವಲ್ಲ, ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವು ಸೆಕೆಂಡ್ ವೈರ್ನ ಕೂಡ ತೊಗೋಬೇಕಾಗತ್ತೆ. ನಾನು ಇಲ್ಲಿ ಸೆಕೆಂಡ್ ಲೈನಿಗೆ ವೈರ್ ಬಂದುಬಿಟ್ಟು ಗ್ರೀನ್ ಕಲರ್ ವೈರ್ ರನ್ನಿಂಗ್ ವೈರ್ ಆಗಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ತೊಗೊಂಡು ಇವಾಗ ಇಲ್ಲಿ ನಾವು ಜಾಯಿನ್ ಮಾಡ್ಕೊಳ್ಳೋದು ಏನಿರಲ್ಲ, ಇಲ್ಲಿ ಏನು ವೈರ್ಗಳು ಮಿಕ್ಕಿದೆ ಅದೇ ವೈರ್ಗಳಿಂದನೇ ನಾವು ನಾಟ್ ಹಾಕೋಬೇಕಾಗತ್ತೆ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾವು ಮಡಚ್ಕೊಂಡಿದ್ದೀನಲ್ಲ ಅದು ಎಡಭಾಗದಲ್ಲಿ ಬರೋ ರೀತಿ, ಮತ್ತು ಬಂಡಲ್ ವೈರ್ ರನ್ನಿಂಗ್ ವೈರ್ನ ನಾನು ಬಲಭಾಗದಲ್ಲಿ ಬರೋ ರೀತಿ ಇಟ್ಕೊಂಡಿದ್ದೀನಿ. ನೋಡಿ ಹೀಗೆ ಇವಾಗ ಈ ವೈರ್ ಇದೆಯಲ್ಲ, ಫಸ್ಟು ವೈರ್ನ ನೋಡಿ ರನ್ನಿಂಗ್ ವೈರು ಈ ಕೆಳಭಾಗದಲ್ಲಿ ಇಟ್ಕೊಂಡು ಈ ವೈರ್ನ ನೋಡಿ ಹೀಗೆ ಸುತ್ತಿ ಬರಬೇಕು. ಮತ್ತು ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ ಇದೆಯಲ್ಲ ಸುತ್ಕೊಂಡಿದ್ದೀವಲ್ಲ ಆ ವೈರ್ನ ತೊಗೊಂಡು ಈ ಲೂಪ್ ಒಳಗಡೆ ಹಾಕ್ಕೊಂಡು ನೋಡಿ ಹೀಗೆ. ಇವಾಗ ನಾವು ಇಲ್ಲಿ ವೈರ್ನ ಚೆಕ್ ಮಾಡ್ಕೊಳ್ಳೋದು ಬೇಕಾಗಲ್ಲ. ಈ ರನ್ನಿಂಗ್ ವೈರ್ ನಾವು ಬಿಟ್ಟಿದ್ದೀವಲ್ಲ, ಈ ವೈರ್ನ ನಾವು ಎಷ್ಟು ಲೈನ್ ಹಾಕೋತೀವಿ ಅಷ್ಟು ಲೈನಲ್ಲೂ ನಾವು ಈ ವೈರ್ನ ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ನೋಡಿ ಸಮವಾಗಿದೆ. ಸೊ ಇವಾಗ ಇಲ್ಲಿಂದ ಮತ್ತೆ ನಾನು ಕಂಟಿನ್ಯೂನ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಈ ರೀತಿ ನಾಟ್ನ ಹಾಕ್ಕೊಂಡು ಹೋಗಬೇಕು. ನಿಮಗೆ ಫಸ್ಟ್ ಲೈನು ನೀವು ವೈರ್ನ ಜಾಯಿನ್ ಮಾಡ್ಕೊಳ್ಳೋದು ಅಷ್ಟೇ ಲೇಟ್ ಆಗೋದು. ಇಲ್ಲಿಂದ ನೀವು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ನಾವು ಫಸ್ಟ್ ಲೈನಲ್ಲಾದರೆ ವೈರ್ಗಳನ್ನ ಜಾಯಿನ್ ಮಾಡಿಕೊಂಡು ಸಮವಾಗಿದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ಹಾಕ್ಕೋತೀವಲ್ವ, ಹಾಗಾಗಿ ನಮಗೆ ಜಾಯಿನ್ ಮಾಡ್ಕೋಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಇವಾಗ ಇದು ಆಲ್ರೆಡಿ ಜಾಯಿಂಟ್ ಆಗಿರೋದ್ರಿಂದ ನಾವು ಬರೀ ನಾಟ್ಗಳು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಗ ನಾಟ್ಗಳನ್ನ ಹಾಕ್ಕೊಬಿಡ್ಬೋದು. ಸೊ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕೋದು ಅಂತ. ಇವಾಗ ಈ ರನ್ನಿಂಗ್ ವೈರ್ನ ಇಟ್ಕೊಂಡು ಈ ತುದಿವರೆಗೂ ನಾನು ವೈರ್ಗಳು ಬಂದಿರೋದನ್ನು ನಾಟ್ ಹಾಕ್ಕೋಬೇಕಾಗತ್ತೆ. ಇಲ್ಲಿಂದ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ನ ಮಾಡ್ತೀನಿ, ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ನ ಮಾಡ್ತಾಯಿದ್ದೀನಿ. ಸೊ ಈ ಲೈನ್ ಫುಲ್ ಎಂಡ್ವರೆಗೂ ಹಾಕ್ಕೊಂಡು 2ನೇ ಲೈನ್ ಕಂಪ್ಲೀಟ್ ಆಗೋವರೆಗೂ ಹಾಕ್ಕೊಂಡು ಲಾಸ್ಟಲ್ಲಿ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ.
ಇವಾಗ ನೋಡಿ ಸೆಕೆಂಡ್ ಲೈನ್ ಕೂಡ ನಾನು ಇಲ್ಲಿ ಎಂಡ್ವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಲೈನ್ ಫುಲ್ ಫಿನಿಶ್ ಆಗಿದೆ. ಇವಾಗ ಫಸ್ಟು ಲೈನಲ್ಲಿ ನಾವು ರನ್ನಿಂಗ್ ವೈರ್ನ ಬಿಟ್ಕೊಂಡಿದ್ವಲ್ಲ, ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ಸೆಕೆಂಡ್ ಲೈನಲ್ಲಿರೋ ವೈರ್ ಕೂಡ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ನೋಡಿ 2 ಲೈನು ಕಂಪ್ಲೀಟ್ ಆಗಿದೆ. ನೋಡಿ ಬೇಸಲ್ಲಿ 2 ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇದನ್ನು ತೋರಿಸಿದ್ನಲ್ಲ, ಇದೇ ರೀತಿಯೇ ನಾವು ಬೇಸ್ ಫುಲ್ ಹಾಕ್ಕೋಬೇಕಾಗತ್ತೆ. ಇವಾಗ 3ನೇ ಲೈನ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಇವಾಗ ಫಸ್ಟ್ 2 ಲೈನಿಗೆ ನಾನು ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡೆ. ಇವಾಗ 3ನೇ ಲೈನಿಗೆ ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ನೋಡಿ ಈ ಸೆಕೆಂಡ್ ಲೈನಲ್ಲಿ ಇದೆಯಲ್ಲ ರನ್ನಿಂಗ್ ವೈರು, ಅದೇ ವೈರ್ ಅಳತೆ ಇಟ್ಕೊಂಡು ನಾವು ಈ ವೈರ್ನ ಮಡಚ್ಕೋಬೇಕಾಗತ್ತೆ. ನೋಡಿ ಹೀಗೆ ಮಡಚ್ಕೊಂಡು ಮತ್ತೆ ನೋಡಿ ರನ್ನಿಂಗ್ ವೈರ್ನ ಕೆಳಭಾಗದಲ್ಲಿ ಇಟ್ಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನ ಒಂದು ರೌಂಡ್ ಸುತ್ತಿ ಟೈಟಾಗಿ ಸುತ್ತಿ ಇಟ್ಕೊಳ್ಳಿ. ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇವಾಗ ಇಲ್ಲಿ ರನ್ನಿಂಗ್ ವೈರು ಸಮವಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗೇ ಇದೆ. ಸೊ ಇವಾಗ ಇಲ್ಲಿಂದ ಈ ಲೈನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ ನೋಡಿದ್ರಲ್ಲ, ಇಲ್ಲಿ ನಾನು 5 ನಾಟ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಇದೇ ರನ್ನಿಂಗ್ ವೈರ್ನ ಇಟ್ಕೊಂಡು ಈ ಎಂಡ್ವರೆಗೂ ಹಾಕೋಬೇಕು. ಇವಾಗ ಇಲ್ಲಿಂದ ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಲೈನ್ ಎಂಡಲ್ಲಿ ನಾನು ತೋರಿಸ್ಕೊಡ್ತೀನಿ.
ಸೊ ನೋಡಿ ಇವಾಗ 3 ಲೈನು ಕಂಪ್ಲೀಟ್ ಆಯಿತು. ನೋಡಿ 3ನೇ ಲೈನು ನಾನು ಎಂಡ್ವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ 2ನೇ ಲೈನಲ್ಲಿ ರನ್ನಿಂಗ್ ವೈರ್ನ ನಾವು ಅಳತೆ ತೊಗೊಂಡಿದ್ವಲ್ಲ, ಅದೇ ಅಳತೆ ತೊಗೊಂಡು ನಾವಿಲ್ಲಿ 3ನೇ ವೈರ್ನ ಕೂಡ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ 3 ಲೈನ್ ಕಂಪ್ಲೀಟ್ ಆಯ್ತಲ್ವ. 3 ಲೈನ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ನೇ ತೊಗೋತಾ ಇದ್ದೀನಿ. ನೋಡಿ ಇಲ್ಲಿ 3rd ರೌಂಡಲ್ಲಿ ನಾವು ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಅದೇ ಅಳತೆ ತೊಗೊಂಡು ಈ ರನ್ನಿಂಗ್ ವೈರ್ನ ಕೂಡ ನಾನಿಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ನಾವಿಲ್ಲೆಲ್ಲ ಜಾಯಿನ್ ಮಾಡ್ಕೊಂಡ್ವಲ್ಲ, ಸೇಮ್ ಅದೇ ರೀತಿಯೇ ಈ ರನ್ನಿಂಗ್ ವೈರ್ನ ಕೂಡ ಜಾಯಿನ್ ಮಾಡಿಕೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ. ಸೊ ನೋಡಿ 5 ನಾಟ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ನಾನು ಇಲ್ಲಿವರೆಗೂ ಇದೇ ರನ್ನಿಂಗ್ ವೈರ್ನ ಇಟ್ಕೊಂಡು ನಾಟ್ಗಳನ್ನ ಹಾಕೋತೀನಿ. ಇಲ್ಲಿಂದ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ನ ಮಾಡ್ತಾಯಿದ್ದೀನಿ, ವಿಡಿಯೋ ಲಾಂಗ್ ಆಗುತ್ತೆ ಅಂತ. ಸೊ ಲೈನ್ ಎಂಡಲ್ಲಿ ನೋಡೋಣ.
ನೋಡಿ ಇವಾಗ ಇಲ್ಲಿ 4 ಲೈನ್ ಫುಲ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ 3ನೇ ಲೈನಲ್ಲಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ವೈರ್ ಅಳ್ತಾ ಇಟ್ಕೊಂಡು ರನ್ನಿಂಗ್ ವೈರ್ನ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ನಾವು ಎಷ್ಟು ಲೈನ್ ಬೇಸ್ ಹಾಕಿದ್ರೂ ನಾವು ಇದೇ ರೀತಿಯೇ ರನ್ನಿಂಗ್ ವೈರ್ನ ತೊಗೋಬೇಕಾಗತ್ತೆ ಮತ್ತು ಕಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಅಳತೆ ತೊಗೊಂಡು ನಾವು ಕಟ್ ಮಾಡ್ಕೋಬೇಕು. ಎಂಡ್ ಮಾಡೋದು ಇದೇ ರೀತಿಯೇ ನೋಡಿ, ಸ್ಟಾರ್ಟ್ ಮಾಡೋದು ಇದೇ ರೀತಿಯೇ. ಇವಾಗ 4ನೇ ಲೈನಲ್ಲಿರೋ ರನ್ನಿಂಗ್ ವೈರ್ ಅಳತೆನ ನಾನು ತೊಗೊಂಡು ನೋಡಿ ಹೀಗೆ ಮಡಚ್ಕೊಂಡು ಇಲ್ಲಿ ಜಾಯಿನ್ ಮಾಡ್ಕೋತೀನಿ. ಇವಾಗ ನೋಡಿ ಈ ಲೈನ್ ಕೂಡ ನಾನು ಇಲ್ಲಿ ರೆಡ್ ಕಲರ್ನೇ ರನ್ನಿಂಗ್ ವೈರ್ ಆಗಿ ತೊಗೊಂಡಿದ್ದೀನಿ. ಸೊ ನೀವು ಸ್ಟಾರ್ಟ್ ಮಾಡಬೇಕಾರೋದು ಇದೇ ರೀತಿಯೇ ಮತ್ತು ಎಂಡ್ ಮಾಡಬೇಕಾರೋದು ನಾನು ಇವಾಗ ಏನು 4 ಲೈನಲ್ಲಿ ತೋರಿಸ್ಕೊಟ್ಟೆ ಅದೇ ರೀತಿಯೇ ನೀವು ಎಂಡನ್ನ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿಂದ ನಾನು ಕಂಪ್ಲೀಟಾಗಿ ಫಾಸ್ಟ್ ಫಾರ್ವರ್ಡ್ನ ಮಾಡ್ತಾಯಿದ್ದೀನಿ ವಿಡಿಯೋನ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿಂದ ಫುಲ್ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತಾಯಿದ್ದೀನಿ ವಿಡಿಯೋನ. ಪೂರ್ತಿ ನಾನು ಹಾಕ್ಕೊಂಡ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ 1 hour 2 hours ಮೇಲೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ನ ಮಾಡ್ತಾಯಿದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನೋಡಿ ಇದೇ ರೀತಿ ಇಲ್ಲಿಂದ ನಾನು ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಸಮೇತ ನಾನು ಕಂಪ್ಲೀಟಾಗಿ ಬೇಸ್ ಕಂಪ್ಲೀಟ್ ಆಗೋವರೆಗೂ ವಿಡಿಯೋನ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ.
ನೋಡಿ ಇವಾಗ ನಾನಿಲ್ಲಿ 6 ಲೈನು ರೆಡ್ ಕಲರಲ್ಲಿ ಕಂಪ್ಲೀಟ್ನ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 6 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಮಗಿಲ್ಲಿ ಚೆಕ್ಸ್ ಡಿಸೈನ್ಗೆ ಬಾರ್ಡರ್ಸ್ ಬರಬೇಕಲ್ವ, ಬಾರ್ಡರ್ಸ್ ಬರಬೇಕಂದ್ರೆ ನಾವಿಲ್ಲಿ ಕಲರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನಿಲ್ಲಿ ಗ್ರೀನ್ ಕಲರ್ ರನ್ನಿಂಗ್ ವೇರ್ನ ತೊಗೊಂಡು 2 ಲೈನ್ನ ಹಾಕೋತಾ ಇದ್ದೀನಿ.
ಇವಾಗ ನೋಡಿ ನಾನು ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡು. ನೋಡಿ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ ಗ್ರೀನ್ ಕಲರಲ್ಲಿ 2 ಲೈನು, ಮತ್ತು ರೆಡ್ ಕಲರಲ್ಲಿ 6 ಲೈನು, ಮತ್ತು ಗ್ರೀನ್ ಕಲರಲ್ಲಿ 2 ಲೈನು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಕೊಂಡು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸೈಡು ಫಿನಿಶ್ ಆಗಿದೆ. ಇನ್ನೊಂದು ಸೈಡ್ ಯಾವ ರೀತಿ ಹಾಕ್ಕೊಳ್ಳೋದು ನೋಡೋಣ. ಇವಾಗ ನೋಡಿ ಇದು ಫಸ್ಟ್ ಲೈನಲ್ಲಿ ನಾವು ನಾಟ್ ಹಾಕ್ಕೊಂಡಿದ್ವಲ್ಲ ಆ ವೈರ್ ಇದು. ಸೊ ಇದು ಫಸ್ಟ್ ಲೈನ್ ಹಾಕ್ಕೊಂಡಿರೋದು ನಾವು. ಇವಾಗ ಈ ಕಡೆ ಸೈಡಲ್ಲಿ ಮೇಲ್ಭಾಗದಲ್ಲಿ ನಾವು ಹಾಕ್ಕೊಂಡಿದ್ದೀವಲ್ವ, ಈಗ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ನಾವು ಕೆಳಭಾಗದಲ್ಲಿತ್ತಲ್ಲ ಆ ಕೆಳಭಾಗಕ್ಕೆ ಅಂದರೆ ಇವಾಗ ಮೇಲ್ಭಾಗಕ್ಕೆ ಬಂದಿದೆಯಲ್ಲ ಇಲ್ಲಿ ಮತ್ತೆ ನಾವು ಈ ಕಡೆ ಸೈಡಲ್ಲಿ ನಾವು ಎಷ್ಟು ಲೈನ್ ಹಾಕ್ಕೊಂಡಿದ್ದೀವಿ ಈ ಕಡೆ ಸೈಡ್ ಕೂಡ ನಾವು ಅಷ್ಟೇ ಲೈನ್ ಹಾಕ್ಕೋಬೇಕು. ಇವಾಗ ನೋಡಿ ಈ ಕಡೆ 6 ರೆಡ್ ಕಲರು ಮತ್ತು 2 ಗ್ರೀನ್ ಕಲರೆಲ್ಲ ಹಾಕ್ಕೊಂಡಿದ್ದೀವಲ್ವ, ಈ ಕಡೆಯಿಂದ ಮತ್ತೆ 6 ರೆಡ್ ಕಲರು ಮತ್ತು 2 ಗ್ರೀನ್ ಕಲರ್ನ ಹಾಕ್ಕೋಬೇಕು. ಅಷ್ಟು ಲೈನ್ಸು ಹಾಕ್ಕೋಬೇಕು. ಟೋಟಲ್ ಇಲ್ಲಿ 8 ಲೈನ್ಸು. ಈ ಕಡೆ ಸೈಡ್ ಕೂಡ 8 ಲೈನ್ಸ್ನ ನಾವು ಹಾಕ್ಕೋಬೇಕಾಗತ್ತೆ. ಈ ಸೆಂಟ್ರಲ್ಲಿರೋ 2 ಲೈನ್ ಬಿಟ್ಟರೆ ನೋಡಿ 3, 3, 6 ಇದೆರಡು, ಒಟ್ಟು 8 ಲೈನು. ಈ ಕಡೆ ಸೈಡ್ ಕೂಡ ಸೆಂಟ್ರಲ್ಲಿರೋದು ಈ 2 ಹಸಿರು ಕಲರ್ ಲೈನ್ ಬಿಟ್ಟರೆ ಈ ಕಡೆ ಸೈಡ್ ಕೂಡ ಇನ್ನೂ 8 ಲೈನ್ನ ನಾವು ಹಾಕೋಬೇಕಾಗತ್ತೆ. ಇವಾಗ ನೋಡೋಣ. ಇವಾಗ ನೋಡಿ ನಾನು ಮತ್ತೆ ಇಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಈ ಫಸ್ಟ್ ವೈರ್ ಇದೆಯಲ್ಲ ಫಸ್ಟ್ ಲೈನಲ್ಲಿ ಹಾಕ್ಕೊಂಡಿರೋ ವೈರು, ಆ ವೈರಲ್ಲಿ ಬಿಟ್ಟಿರೋ ರನ್ನಿಂಗ್ ವೈರ್ನ ಅಳತೆ ಇಟ್ಕೊಂಡು ನಾನಿಲ್ಲಿ ಮಡಚ್ಕೋತಾ ಇದ್ದೀನಿ ರನ್ನಿಂಗ್ ವೈರ್ನ. ನೋಡಿ ಹೀಗೆ ಈ ಕಡೆ ನಾವು ಯಾವ ರೀತಿ ಜಾಯಿನ್ ಮಾಡ್ಕೊಂಡು ಹಾಕ್ಕೊಂಡ್ವಿ ಈ ಕಡೆ ಸೈಡ್ ಕೂಡ ನಾವು ಅದೇ ರೀತಿನೇ ಜಾಯಿನ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಕಡೆ ಸೈಡು ರನ್ನಿಂಗ್ ವೈರು ಸಮವಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ ಸಮವಾಗಿದೆ. ಸೊ ಇವಾಗ ಇಲ್ಲಿಂದ ನಾವು ಲೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿದ್ರಲ್ಲ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡೆ ಸೇಮ್ ಈ ಕಡೆ ಸೈಡ್ ಕೂಡ ಅದೇ ರೀತಿನೇ ಜಾಯಿನ್ ಮಾಡಿಕೊಂಡು 6 ಲೈನು ನಾನು ರೆಡ್ ಕಲರಲ್ಲಿ ರನ್ನಿಂಗ್ ವೈರ್ ಆಗಿ ತೊಗೊಂಡು 6 ಲೈನ್ನ ಹಾಕ್ಕೋತೀನಿ. ಅದಾದಮೇಲೆ 2 ಲೈನ್ನ ನಾನು ಗ್ರೀನ್ ಕಲರಲ್ಲಿ ರನ್ನಿಂಗ್ ವೈರ್ ಆಗಿ ತೊಗೊಂಡು 2 ಲೈನ್ನ ಹಾಕ್ಕೋತೀನಿ. ಸೊ ನೋಡಿ ಇವಾಗ ನಾನು ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೊಂಡೆ ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿನೇ ಹಾಕ್ಕೋತೀನಿ. ಇವಾಗ ಬೇಸಲ್ಲಿ ನಾನು ಈ ಕಡೆ ಸೈಡ್ 8 ಲೈನ್ ಹಾಕ್ಕೊಂಡಿದ್ದೀನಲ್ವ ಈ ಕಡೆ ಸೈಡ್ ಕೂಡ 8 ಲೈನ್ ಹಾಕ್ಬಿಟ್ಟು ಬೇಸ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇವಾಗ ಬೇಸ್ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಕಾಣುತ್ತೆ. ಸೊ ಫಸ್ಟು ನಾನು ಬಂದು ಗ್ರೀನ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು 2 ಲೈನ್ನ ಫಸ್ಟ್ ಹಾಕ್ಕೊಂಡೆ. ಅದಾದಮೇಲೆ 6 ಲೈನ್ನ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ ಯೂಸ್ ಮಾಡಿಕೊಂಡು 6 ಲೈನ್ ಹಾಕ್ಕೊಂಡೆ. ಅದಾದಮೇಲೆ ಲಾಸ್ಟಲ್ಲಿ 2 ಲೈನ್ನ ನಾನು ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು 2 ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಉಲ್ಟಾ ತಿರುಗಿಸ್ಕೊಂಡು ಈ ಕಡೆ ನಾನು ಆಲ್ರೆಡಿ 2 ಲೈನ್ ಹಾಕಿರೋದ್ರಿಂದ ಕೆಳಭಾಗದಲ್ಲಿ ನಾನು 6 ಲೈನ್ನ ರೆಡ್ ಕಲರ್ ರನ್ನಿಂಗ್ ವೈರ್ ಆಗಿ ಇಟ್ಕೊಂಡು 6 ಲೈನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಲೈನು ಗ್ರೀನ್ ಕಲರ್ ರನ್ನಿಂಗ್ ವೈರ್ ಇಟ್ಕೊಂಡು 2 ಲೈನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಉದ್ದ ಬಂದುಬಿಟ್ಟು ಟೋಟಲು 18 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18 ಲೈನ್ ಉದ್ದ ಹಾಕ್ಕೊಂಡಿದ್ದೀನಿ. ಅಗಲ ಬಂದುಬಿಟ್ಟು 38 ಲೈನ್ ಅಗಲ ಇದೆ. ನೋಡಿ ನನಗೆ ನಾನು ಚೆಕ್ಸ್ ಡಿಸೈನ್ ಏನು ಹಾಕ್ಕೊಂಡಿದ್ದೀನಿ ಸ್ಕ್ವಯರ್ ಶೇಪಲ್ಲಿ ಆ ಸ್ಕ್ವಯರಿಗೆ ಬಾರ್ಡರ್ ಬರಬೇಕು ಅಂದ್ಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ನೀವು ಹಾಕ್ಕೊಂಡ್ರೆ ಸೇಮ್ ಇದೇ ಡಿಸೈನಲ್ಲಿ ಬರುತ್ತೆ. ಇವಾಗ ನ್ಯೂ ಟ್ರೆಂಡ್ ಇದೆ, ಹೊಸ ಡಿಸೈನ್ ಇದು, ಹಾಗಾಗಿ ನಾನು ಈ ಡಿಸೈನ್ ಬೇಕಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ.
ಸೊ ಔಟರ್ ಬಾರ್ಡರ್ ಈ ರೀತಿ ಬರುತ್ತೆ, ಆ ರೀತಿ ಬೇಕಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನಾನು ಗ್ರೀನ್ ಕಲರ್ ಹಾಕ್ಕೊಂಡಿಲ್ಲ. ನೀವು ಸೇಮ್ ಇದೇ ರೀತಿ ನನಗೆ ಬಾರ್ಡರ್ ಬರಬೇಕು ಅನ್ನೋವಂಥವ್ರು, ಇನ್ನೊಂದು ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಅನ್ನೋವಂಥವ್ರು ಈ ಸೈಡ್ ಎರಡು ಗ್ರೀನ್ ಕಲರ್ ನಾಟ್ಸ್ನ ನೀವು ಹಾಕ್ಕೋಬೇಕಾಗತ್ತೆ. ಇನ್ನು ಅಲ್ಲಿಗೆ ನೀವು 8 ಗ್ರೀನ್ ಕಲರ್ ಪೀಸ್ನ ಕಟ್ ಮಾಡ್ಕೊಂಡಿದ್ರಲ್ಲ, 12 ಗ್ರೀನ್ ಕಲರ್ ಪೀಸ್ ಕಟ್ ಮಾಡಿಕೊಂಡ್ರೆ ಈ ಕಡೆ 2 ನೀವು ಜಾಯಿನ್ ಮಾಡ್ಕೋಬೋದು. ಅವಾಗ ಸೇಮ್ ಇದೇ ರೀತಿ ಬಾರ್ಡರ್ ಈ ಕಡೆ ಕೂಡ ಬರುತ್ತೆ. ಇದು ಆಲ್ರೆಡಿ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿಬಿಟ್ಟಿದೆ, ಬೇಸ್ ಬಂದ್ಬಿಟ್ಟು ದೊಡ್ಡದಾಗ್ಬಿಟ್ಟಿದೆ. ಹಾಗಾಗಿ ನಾನು ಈ ಕಡೆ ಮತ್ತು ಈ ಕಡೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡಿಲ್ಲ. 38 ಲೈನ್ಗೆ ನಾನು ಸಾಕು ಅಂದ್ಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಸೇಮ್ ಇದೇ ರೀತಿ ಬೇಕು ಅನ್ನೋಂಥವ್ರು ನೀವು ಈ ಸೈಡ್ ಹಾಕ್ಕೋಬೋದು. ಈ ನಾನು ಸ್ಕ್ವೇರ್ ಶೇಪ್ ಏನು ಹಾಕ್ಕೊಂಡಿದ್ದೀನಿ, ಈ ಸ್ಕ್ವೇರ್ ಶೇಪಿಗೆ ನಾನು ಬಾರ್ಡರ್ ಬರಲಿ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ಬ್ಯಾಸ್ಕೆಟ್ ಏನು ಹಾಕ್ತಾಯಿದ್ದೀನಿ, ಈ ಬ್ಯಾಗ್ ಫುಲ್ಲು ನಾನು ಇದೇ ರೀತಿಯೇ ಹಾಕ್ಕೋತಾ ಇದ್ದೀನಿ. ಹಾಗಾಗಿ ನಾನು ಬೇಸಲ್ಲೂ ಕೂಡ ಇದೇ ರೀತಿಯೇ ಬರಲಿ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಈ ಕಡೆ ಕೂಡ ಬೇಕು ಅನ್ನೋವಂಥವ್ರು ನೀವು ನಾನು ಹೇಳ್ದಂಗೆ ಜಾಯಿನ್ ಮಾಡಿಕೊಂಡ್ರೆ ಆಗುತ್ತೆ. ನಾನು ಈ ಕಡೆ ಸ್ಕಿಪ್ ಮಾಡಿದ್ದೀನಿ, ಇದು ಆಲ್ರೆಡಿ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ತಳ ಬಂದ್ಬಿಟ್ಟು ದೊಡ್ಡದಾಗ್ಬಿಟ್ಟಿದೆ. ಹಾಗಾಗಿ ನಾನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ, ಇಷ್ಟಕ್ಕೆ ಸಾಕಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಈ ಕಡೆ ಮತ್ತು ಈ ಕಡೆ ಗ್ರೀನ್ ಕಲರ್ ವೈರ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಬಿಗ್ ಸೈಜ್ ಬ್ಯಾಸ್ಕೆಟು ಮಾರ್ಕೆಟ್ ಬ್ಯಾಸ್ಕೆಟ್ದು ಬೇಸ್ನ ಯಾವ ರೀತಿ ಹಾಕ್ಕೋಬೇಕನ್ಬಿಟ್ಟು, ಅದು ಸ್ಕ್ವಯರ್ ಶೇಪಿಗೆ ಔಟ್ಲೈನ್ ಬಾರ್ಡರ್ ಕೊಟ್ಟು ಯಾವ ರೀತಿ ನಾವು ಬೇಸ್ನ ಹಾಕ್ಕೋಬೇಕನ್ನೋದನ್ನು ನೋಡಿದ್ದೀರಲ್ಲ. ನೋಡಿ, ಬೇಸ್ ಹಾಕಬೇಕಾದ್ರೆ ಈ ವಿಡಿಯೋದಲ್ಲಿ ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇಲ್ಲಿವರೆಗೂ ಏನು ಹಾಕಿದ್ದೀನಿ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಇದರಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಬಿಗ್ ಸೈಜ್ ಬ್ಯಾಸ್ಕೆಟು ಮಾರ್ಕೆಟ್ ಬ್ಯಾಸ್ಕೆಟ್ದು ಬೇಸ್ನ ಯಾವ ರೀತಿ ಹಾಕ್ಕೋಬೇಕು, ಅದರಲ್ಲೂ ಸ್ಕ್ವಯರ್ ಶೇಪಿಗೆ ಔಟ್ಲೈನ್ ಬಾರ್ಡರ್ ಬರೋ ರೀತಿ ಯಾವ ರೀತಿ ಹಾಕ್ಕೋಬೇಕಂತ ನೋಡೋದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.